ಥಿಂಗ್ ಅನಿಸುತ್ತೆ. ಸರ್, ಆನೆಗುಂದಿ ಹೋಗುವಂಥ ದಾರಿಯಲ್ಲಿ ಬಹಳಷ್ಟು ಜನ ಅಭಿಮಾನಿಗಳನ್ನು ಮೀಟ್ ಆಗ್ತಿದ್ದೀರಾ ಕೆಲವೊಂದಿಷ್ಟು ಕಡೆಗಳಲ್ಲಿ. ಅದೆಲ್ಲ ಹೆಂಗೆ ಅನಿಸ್ತದೆ ಸರ್? ಯಾಕಂದರೆ ಬಹಳ ದಿನಗಳಿಂದ ಕಾಯ್ತಾ ಇರ್ತಾರೆ ಅವರು ಕೂಡ ನಿಮ್ಮನ್ನ ಮೀಟ್ ಆಗಬೇಕು ಅಂತ. ಸೊ ಅವ್ರ ಜೊತೆ ಒಡನಾಟ, ಅವ್ರ ಜೊತೆ ಅವ್ರನ್ನ ಮೀಟ್ ಆಗಿದ್ದು ಸರ್? ಅವ್ರ ಜೊತೆ ನನಗೆ ಯಾವಾಗಲೂ ಚೆನ್ನಾಗಿರುತ್ತೆ. ನಮ್ಮ ಅಭಿಮಾನಿಗಳ ಜೊತೆ ಒಡನಾಟ ಆಗಿದೆ. ಬೈ ರೋಡ್ ಹೋಗ್ತಿರೋದ್ರಿಂದ ಹಲವಾರು ಊರುಗಳಲ್ಲಿ ಕವರ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಎಲ್ಲ ಕಡೆ ಅಷ್ಟೇ ಪ್ರೀತಿ, ಅಷ್ಟೇ ತುಂಬ ಚೆನ್ನಾಗಿದೆ. ಅದನ್ನು ಪದಗಳಲ್ಲಿ ಜೋಡ್ಸೋಕ್ಕಾಗಲ್ಲ ಈ ಸಂಬಂಧ ನಮ್ಮದು ಹಾಗೂ ನಮ್ಮ ಅಭಿಮಾನಿಗಳು. ಸೊ ಹಾಗಾಗಿ ಇಲ್ಲೊಂದು ಕಡೆ ಭಾಳ ಖುಷಿ ಇದೆ. ಎಲ್ಲ ಕಡೆ ಚೆನ್ನಾಗಿ ಸೇರ್ತಾ ಇದ್ದೀವಿ. ಆ ಕಡೆ ಕಾಫಿ ಟೀ ಕುಡಿತಾ ಇದ್ದೀವಿ. ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹಾಗೆ ಎಲ್ಲರ ಹತ್ರ ಮಾತಾಡ್ಕೊಂಡು ಎಲ್ಲ ಕಡೆ ಹೋಗ್ತಾರೆ. ಬಟ್ ಖುಷಿ ಆಗ್ತದೆ ಎಲ್ಲ ಎಲ್ಲರೂ ನೋಡಿ. ಈಗ ತಾನೇ ಹೇಳಿದ್ರಿ ಅದ್ರ ಬಗ್ಗೆ ನೀವು ನರ್ತನ ಅವ್ರ ಜೊತೆ ಏನಾದರೂ ಡಿಸ್ಕಸ್ ಮಾಡಿದ್ರೆ ಅದು, ಅಥವಾ ನಿಮಗೆ ಗೊತ್ತಾಗಿದೆ ಯಾವಾಗ ಅಂತ? ನೋ ಕಾಮೆಂಟ್ಸ್. ನನಗೆ ನಿಜವಾಗ್ಲೂ ನನಗೆ ಏನು ಮಾತಾಡ್ತಿದ್ದೀರಿ ಅಂತ ಏನೂ ಐಡಿಯಾ ಇಲ್ಲ. ಬಟ್ ಈಗ ಸದ್ಯಕ್ಕೆ ಭಾರತಿ ರಣಗಲ್ ಬರುತ್ತೆ. ಲೆಟ್ಸ್ ಆಲ್ ವಿಶ್ ಭಾರತಿ ರಣಗಲ್ ಆಲ್ ದಿ ಬೆಸ್ಟ್ ಅಂತ ಹೇಳಿ ಅಂದ್ರೆ ಫಂಕ್ಷನ್ ಮುಗಿದಾದ್ಮೇಲೆ ಅಥವಾ ಯಾವ್ದಾದ್ರು ಕಾರ್ಯಕ್ರಮ ಮುಗಿದಾದ್ಮೇಲೆ ತುಂಬಾ ಬೈಕಲ್ಲಿ ಅಥವಾ ಟೂ ವೀಲರಲ್ಲಿ ಜೋರಾಗಿ ಬರೋದು, ಚೇಸ್ ಮಾಡ್ಕೊಂಬರೋದು ಅದು ಮಾಡಬೇಡಿ. ಬಿಕಾಸ್ ನಿಮ್ಮನ್ನು ನೋಡ್ಕೊಂಡು ಇನ್ನೊಂದು 10 ಜನ ನೋಡ್ತಾರೆ, ಆ ಜನ ನೋಡಿ ಇನ್ನೊಂದು 10 ಜನ ಅಂತ ಹೋದಾಗ ನಂಬರ್ ಜಾಸ್ತಿ ಆಗುತ್ತೆ. ಜೊತೆಗೆ ವೆರಿ ಡೇಂಜರಸ್. ಹೈವೇ ರೋಡ್ಸಲ್ಲಾಗಲಿ ಯಾವುದೇ ರೋಡಲ್ಲಾಗಲಿ ಆ ಫಂಕ್ಷನ್ ಆದಮೇಲೆ ಅಕಸ್ಮಾತ್ ಆಗದಿರೋರು ಯಾವಾಗಲೂ ಪ್ಲ್ಯಾನ್ ಮಾಡ್ಕೊಂಡು ಕೋಆರ್ಡಿನೇಟ್ ಮಾಡಿಕೊಂಡು ಬೇರೆ ಕಡೆ ಸಿಗ್ಬೋದು, ಮನೆ ಹತ್ರ ಬರ್ಬೋದು, ಎಲ್ಲರೂ ಸಿಗ್ಬೋದು. ಸೊ ದಯವಿಟ್ಟು ಅದನ್ನು ಮಾಡಬೇಡಿ. ನನಗೆ ಭಯ ಪಡಿಸ್ಬೇಡಿ ಇದನ್ನೆಲ್ಲ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಅದಲ್ಲದೆ ಈಗ ಹೊಸಪೇಟೆಗೆ ಹೋಗ್ತಾ ಇದ್ದೀರಾ, ಅಲ್ಲಿ ಅಪ್ಪು ಸರ್ ಸ್ಟ್ಯಾಚು. ಅವ್ರಿಗಿಂತ ಜಾಸ್ತಿ ನಾನು ಕಾಯ್ತಾ ಇದ್ದೀನಿ ಅಲ್ಲಿ ಹೋಗೋಕ್ಕೆ, ಆ ಜಾಗನ ನೋಡೋಕ್ಕೆ, ಅದು ನಮ್ಮ ಅಪ್ಪ ಅಮ್ಮನ ಪ್ರತಿಮೆನ ನೋಡೋಕ್ಕೆ. ಅಲ್ಲೊಂದು ಪುಟ್ಟದೇನೋ ಒಂದು ಕಾರ್ಯಕ್ರಮ ಇಟ್ಕೊಂಡಿರುತ್ತೆ. ಅಪ್ಪ ಅಮ್ಮ ಬೇಸಿಕಲಿ ನಾನು ಕೇಳಿರೋ ಹಾಗೆ ಅಥವಾ ತಿಳ್ಕೊಂಡಿರೋ ಹಾಗೆ ಬಹಳ ಕಟ್ ಥ್ರೋಟ್ಸ್, ಅಂದರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಫ್ಯಾನ್ಸ್ ಇರೋದು ಹೊಸಪೇಟಲ್ಲಿ. ಅವರು ತುಂಬ ಇಷ್ಟಪಡ್ತಾರೆ. ಆ್ಯಂಡ್ ರೀಸೆಂಟಾಗಿ ಅದು ನನ್ನ ಪೇಜಲ್ಲಿ ಹೊಸಪೇಟೆಗೆ ಬರಬೇಕು ಬಾಸ್ಗೆ ನೀವು ಬಂದ್ಬಿಟ್ಟು ಈ ಥರ ಎಲ್ಲ ಹಾರ ಎಲ್ಲ ಹಾಕ್ತಾರೆ, ನಾನು ಬಂದೇ ಬರ್ತೀನಿ ಅಂತ ಹಾಕಿದ್ದೆ. ನೀವು ನಂಬಲ್ಲ, ಅದು ಆಗ್ತಿದ್ದಂಗೆ 3-4ನೇ ದಿನಕ್ಕೆ ಈ ಕಾರ್ಯಕ್ರಮ, ಈ ಫಂಕ್ಷನ್ ಫಿಕ್ಸ್ ಆಯಿತು. ಆ್ಯಂಡ್ ನಾವು ಅಲ್ಲಿ ಹೋಗುವಾಗಾಯಿತು. ಸೊ ಎಲ್ಲ ನೋಡಿದಾಗ ಯಾರೋ ಆಲ್ರೆಡಿ ಲೈಫ್ ನಡೆಸ್ತಾ ಇದ್ದಾರೆ, ನಾವು ಸುಮ್ಮನೆ ಪಾತ್ರಧಾರಿಗಳಿಲ್ಲಿ ಅಂತ ಅನ್ಸುತ್ತೆ. ನಿನ್ನೆ ಶಿವಣ್ಣ ಸರ್ ಹೇಳ್ತಾ ಹೇಳಿದ್ರು ಸರ್, ಚಿತ್ರದುರ್ಗ ನನಗೆ ಅದಕ್ಕೂ ಚಿತ್ರದುರ್ಗಕ್ಕೂ ನನಗೆ ಹೇಳೋದು. ಅವ್ರು ಹೇಳಾದ್ಮೇಲೆ ನಾವು ಅದನ್ನೇ ಹೇಳಬೇಕು. ಬಿಕಾಸ್ ನಮ್ಮ ಫ್ಯಾಮಿಲಿಲಿ ಹಿರಿಯರು ಅವರು, ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಎಲ್ಲ ನೋಡ್ಕೊಂಡು ಬಂದಿರೋರು, ತಿಳ್ಕೊಂಡಿರೋರು. ಸೊ ಹಾಗಾಗಿ ಶಿವಣ್ಣಮ್ಮ ಏನು ಹೇಳ್ತಾರೋ ಅದು ಸರಿ. ಸೊ ಹಿರಿಯರಾದ್ರಿಂದ ನಾವು ಅದನ್ನು ಗೌರವಿಸ್ತೀವಿ. 15ಕ್ಕೆ ಜಾಕಿ ರಿಲೀಸ್ ಆಗ್ತಾ ಇದೆ, ಅದ್ರ ಬಗ್ಗೆ ಅದು ಮತ್ತೆ ಸೂಪರ್ ಹಿಟ್ ಅಷ್ಟೇ. ಮತ್ತೆ ಅಷ್ಟೇ ಖುಷಿಯಾಗಿ ನೋಡ್ತಾರೆ. ಬಹುಶಃ ಆ ಸಾಂಗ್ಸ್ ಎಲ್ಲ ಬಂದಾಗ ನಾವೆಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ ಆ ಸಾಂಗ್ಸ್ ಎಲ್ಲ ನೋಡಿ, ಅವ್ರ ಡ್ಯಾನ್ಸ್ ಎಲ್ಲ ನೋಡಿ ಅಂತ ಇನ್ನೂ ನನಗೆ ಇನ್ನೂ ಕಣ್ಣು ಕಟ್ಟದಂಗಿದೆ ಹಾಡುಗಳು. ಆಮೇಲೆ ಅವ್ರು ಬಂದಂಥ ಶೈಲಿ ಆ ಪಿಕ್ಚರಲ್ಲಿ. ಸೊ ಮತ್ತೆ ರಿಲೀಸ್ ಆಗುತ್ತೆ. ಮತ್ತು ಯಾರ ಬಿರ್ರಿ ಎಂಜಾಯ್ಮೆಂಟ್ ಮಾಡಿ ಥಿಯೇಟ್ರ್ ಧೂಳು ಎಬ್ಸಿ ಸರಿಯಾಗಿ ಒಂದು ಜೋರಾಗಿ ಹಬ್ಬ ಅಂತೂ ಆಗುತ್ತೆ ಅನ್ನೋ ಒಂದು ವಿಶ್ವಾಸ. ಇಲ್ಲ, ಅದು ಪ್ಯೂರ್ಲಿ ಅಪ್ಪ ಮಾಮಂದು, ಪ್ಯೂರ್ಲಿ ಅವ್ರ ಅಭಿಮಾನಿಗಳದ್ದು. ಸೊ ನಾವು ಮಿಕ್ಸಪ್ ಮಾಡಬಾರ್ದು. ಅದು ಕೇವಲ ಅಪ್ಪ ಮಾಮನ ಅಭಿಮಾನಿಗಳಾಗಲಿ ಯಾರೇ ಆಗಲಿ, ನಮ್ಮ ಅಭಿಮಾನಿಗಳಾಗಿ ಎಲ್ಲ ಅಭಿಮಾನಿಗಳು ಒಂದೇ ನಮಗೆ. ಸೊ ಹಾಗಾಗಿ ಅವ್ರು ಕಂಪ್ಲೀಟ್ಲಿ ಎಂಜಾಯ್ ಮಾಡಲಿ ಆ ದಿನ ಅನ್ನೋ ಒಂದು ಕಾರಣಕ್ಕೆ ಬೇರೆ ಯಾವ ಮಿಕ್ಸಪ್ ಇದೆಲ್ಲ ಬೇಡ ಅಂತ ನನ್ನೊಂದು ಒಪಿನಿಯನ್ ಅಷ್ಟೇ. ಇನ್ನೇನು ನಾವು ಹೋಗಬಾರ್ದು ಬರಬಾರ್ದು ಅಂತಲ್ಲ, ಬೇರೆ ಏನೂ ಆಗಬಾರ್ದು. ಅವತ್ತು ಅವ್ರನ್ನ ಮಾತ್ರ ಕೊಂಡಾಡಬೇಕು. ಮಾರ್ಚ್ 17 ಅನ್ನೋದು ಅವರ ದಿನ. ಸೊ ಅವ್ರಿಗೆ ಮಾತ್ರ ಮೀಸಲಾಗಿರ್ಬೇಕು ಆ ದಿನ. ಅವ್ರಿಗಾಗಿ ಏನೇ ಬೇಕಾದ್ರೂ ಅವ್ರಿಗಾಗೆ ಮಾಡಬೇಕು. ನಾವು ಹೋದ್ರೂ ಯಾರಿಗೂ ಹೇಳಲೇಬೇಕಾದ್ರೆ ನಾನು ಬಟ್ಟೆಲ್ಲ ಕಟ್ಕೊಂಡು ಹೋಗ್ಬಿಟ್ಟಿರ್ತೀನಿ. ಅವ್ರದ್ದು ಯಾರಿಗೂ ಹೇಳ್ಬಿಟ್ಟು ಅಂತ ಹೋಗ್ಬೇಕು. ದಟ್ಸ್ ವಾಟ್ ಐ ಫೀಲ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಯುವ ಇಸ್ ಕಮಿಂಗ್. ಆಲ್ ದ ಬೆಸ್ಟ್. ಗುಡ್ ಲಕ್. ಚೆನ್ನಾಗಿರುತ್ತೆ ನೋಡಿ. ನಾನು ಜಾಸ್ತಿ ಹೇಳಲ್ಲ, ನೀವುಗಳು ನೋಡಬೇಕು, ನೀವು ಆಶೀರ್ವಾದ ಮಾಡಬೇಕು, ನೀವುಗಳು ದಾರಿ ತೋರಿಸ್ಬೇಕು ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.